ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಕಸ್ತವ್ನೆ ಈ ಕಸ್ತವ್ರು ಕಸ ತಗೊಂಡೋಗಿದ್ರೆ ಕಸನ ನಮ್ಮಟ್ಟಿ ಮುಂದೆ ಬೀಳಿಸ್ಬಿಟ್ಟು ಹೋಯ್ತಾರೆ. ಏನ್ ಮಾಡೋದು? ಅಣ್ಣಯ್ಯಪ್ಪನವ್ರೆ ಮಾಡ್ತೀನಿ ರೀ. ರೀ ಗೌಡ್ರೆ ನಿಂತ್ಕೊಳ್ರಿ. ಅಣ್ಣಯ್ಯಪ್ಪನವ್ರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಂಕಿ ಬಿತ್ತು ಏನ್ರಿ? ನಿಮ್ಮನೆ ಕಸನ ನಮ್ಮನೆ ಮುಂದೆ ತಂದಾಕ್ತಿದ್ದೀರಾ? ಓ ಅಣ್ಣಯ್ಯಪ್ಪನವ್ರೆ, ನನಗ ಮಾಡಕ ಶಾನೆ ಕ್ಯಾಮದೆ. ನಿಮ್ ತರ ನಾಲ್ಕಾಗ ಎಟ್ಟಿಲ್ ಕೂತಿಲ್ಲ. ಅಲ್ಲ, ನಾ ಯಾಕೆ ಕಸನ ನಿಮ್ಮೊಟ್ಟಿ ಮುಂದೆ ಹಾಕ್ಲಿ? ನೀವೇನ್ ಕಸ ಹೊತ್ಕೊಂಡು ಹೋಗೋರ? ರೇ ಕಸ ಹೊತ್ಕೊಂಡು ಹೋಗೋನು ಹಾಗೆ ಹೀಗೆ ಅನ್ಬೇಡಿ. ನೀವಿಲ್ಲಿ ಕಸ ಇಟ್ಟದನ್ನ ನಾನೇ ನೋಡಿದೀನಿ. ನಿಮ್ ಜೇಬ್ ಯಾವಾಗ್ಲೂ ಖಾಲಿ ಇರುತ್ತಲ್ವಾ? ತಗೊಳ್ಳಿ. ಬೇಡ ಹೋಗ್ರಿ. ನಿಮ್ದೇನ್ ಸ್ವಿಸ್ ಬ್ಯಾಂಕು ನೋಡಿ ನಮ್ ದೇಶದ ಕಪ್ಪೋಣನೆಲ್ಲ ತುಂಬಿಸ್ಕೊಂಡ್ಬಿಟ್ಟಿದಾರಿ. ಮಧುರ ಅವ್ರು ಇಲ್ಲ ಅಂದ್ರೆ ಒಂದೊತ್ತು ಉಣ್ಣಕ್ ಗತಿ ಇರಲ್ಲ ನಿಮ್ಗೆ. ನೀವೇ ಇಟ್ಕೊಳ್ರಿ. ಇಟ್ಕೊಳ್ರಿ. ನೋಡಿ, ಈ ದುಡ್ಡನ್ನ ಮೊದಲು ನೋಡ್ದವ ನಾನು, ಹಾಗಾಗಿ ಈ ದುಡ್ಡು ನನಗೆ ಸೇರ್ಬೇಕು. ಇಲ್ಲ ಗೌಡ್ರೆ, ಮೊದಲು ನೀವೇ ನಮ್ಮ ಮನೆ ಮುಂದೆ ಬಿಸಾಕಿದ್ದು, ಹಂಗಾಗಿ ನನ್ಗೆ ಸೇರ್ಬೇಕು. ಬಿಟ್ಟಿ ದುಡ್ಡು ಅಂದ್ರೆ ಬಾಯ್ ಬಿಡ್ತಿರಲ್ರಿ. ಹಣದ ಮೇಲೆ ಒಳ್ಳೆ ಹೆಣ ಬಿದ್ದಂಗೆ ಬಿದ್ದಿದ್ರಲ್ಲ, ಹೇಳ್ರಿ ಮೇಲೆ. ಮೊದಲು ನೀವು ನೋಡಿ, ಆಮೇಲೆ ನಾ ಎದ್ದೊಳ್ತೀನಿ. ಅಣ್ಣಪ್ಪನವ್ರಿ, ಬಿಟ್ಟಿ ದುಡ್ಡು ಇಬ್ರು ಕಚ್ಚಾಡೋದು ಬೇಡ. ಒಂದು ಉಪಾಯ ಹೇಳ್ತೀನಿ, ಹಂಗೆ ಮಾಡ್ಕೊಂಬಿಡೋ. ಇಬ್ರು 50-50 ಏನಂದರಿ? ನೋಡ್ರೆ, ಜೀವನದಲ್ಲಿ ಇದೊಂದೇ ನಿಯತ್ತಾಗಿ ಮಾತಾಡಿದ್ ನೋಡಿ. ನಿಮ್ಮ ನಿಯತ್ತಿನ ಬಗ್ಗೆ ನನಗೆ ಗೊತ್ತಿಲ್ವಾ? ನೋಡಿ, ಈಗ ಕಚ್ಚಾಡೋದ್ರಿಂದ ಯಾರು ಪ್ರಯೋಜನ ಇಲ್ಲ, ಯಾರು ನೋಡಿಲ್ಲ. ಒಂದೆರಡು ಬ್ಯಾಗ್ ತಗೊಂಬಂದ್ಬಿಡಿ, ಸೈಡ್ಗೆ ಹೋಗಿ ಇಬ್ರು ಅರ್ಧ ತುಂಬ್ಕೊಂಬಿಡೋ. ನೀವು ಬನ್ನಿ. ನಡ್ರಿ. ಗೌಡ್ರೆ, ಏನ್ರಿ ಇದು? ಬೆಳಗ್ಗೆ 1 ಕೋಟಿ ರೂಪಾಯಿ ಸಿಕ್ಬಿಡ್ತು. ನಿಮ್ಗೆ 50 ಲಕ್ಷ, ನನ್ಗೆ 50 ಲಕ್ಷ. ನಿಮ್ ಜೀವನ ಪೂರ್ತಿ ಪಟ್ಟಾಪಟ್ಟಿ ಚಡ್ಡಿ ಬರೀ ಮಾಡಿದ್ರು ಎಷ್ಟು ದುಡ್ಡು ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ. ನಿಮಗೆ ನೀವೇ ವಿಮೆ ಮಾಡಿಸ್ಕೊಂಡಿದ್ರು LIC ಅವರು ನಿಮ್ಗೆ 20 ಬೆಲೆ ಕಟ್ತಿರ್ಲಿಲ್ಲ. ಆ ವಿಷಯ ಬಿಡಿ ಗೌಡ್ರೆ. ಜೀವನದಲ್ಲಿ ಸ್ವಂತ ದುಡ್ಡು ಖರ್ಚು ಮಾಡಿ ಪುಟ್ಟಮಲ್ಲಿ ಅವ್ರನ್ನ ಒಂದು ದಿನ ಹೊರಗಡೆ ಸುತ್ತಾಡಿಸ್ಲಿಲ್ಲ. ಈ ದುಡ್ಡೆಲ್ಲಾದ್ರೂ ಸುತ್ತಾಡಿಸಿ. ನೀವೇನು ಮಧುರ ಅವ್ರನ್ನ ದಿನ PVR ಕರ್ಕೊಂಡು ಹೋಗ್ತಿದ್ರಿ. ಗೌಡ್ರೆ, ಇಬ್ರು ಹೊರಗಡೆ ಕರ್ಕೊಂಡು ಹೋಗ್ಬಿಡೋಣ, ಫುಲ್ ಎಂಜಾಯ್ ಮಾಡ್ಸೋಣ. ಆದ್ರೆ ದುಡ್ಡು ರೋಡಲ್ಲಿ ಸಿಕ್ತು ಅಂತ ಮಾತ್ರ ಹೇಳೋದು ಬೇಡ. ಆಯ್ತು ಬಿಡಿ, ಮಧುರ ಅವ್ರು ಯಾನೇ ಕೇಳಿದ್ರು ನಾನೇ ಕೊಡಿಸ್ತೀನಿ. ನಾನು ಅಷ್ಟೇ, ಪುಟ್ಟಮಲ್ಲಿ ಅವ್ರು ಏನು ಕೇಳಿದ್ರು ಕೊಡಿಸ್ತೀನಿ. ಬೇಡ ಬಿಡಿ, ಪುಟ್ಟಮಲ್ಲಿಗೆ ನಾನೇ ಕೊಡಿಸ್ತೀನಿ. ಆಯ್ತು ಬಿಡಿ, ನಾನು ಮಧು ಕೊಡಿಸ್ತೀನಿ. ಈ ಕಡೆ ಸರಿ. ಸುಮ್ಮನಿರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ ಯಾಕಮ್ಮೆ ಪುಟ್ಟಮಲ್ಲಿ ಪದ ನಿಲ್ಲಿಸ್ಬಿಟ್ಟ? ನೀವು ಬೈತೀರಿ. ಆಮೇಲೆ ಪುಟ್ಟಮಲ್ಲಿ ಇವತ್ತು ಬೈಯಲ್ಲ, ನೀ ಪದ ಬಿಡು, ನಿನ್ ಜೊತೆ ಸೇರ್ಕೊಂಡು ನಾನು ಕುಣಿತೀನಿ. ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ಅಂದ್ರೆ ನಮ್ ಯಜಮಾನ್ರಂದ್ರೆ ಸುಮ್ನೆ ಅಲ್ಲ. ಆಗಬಾ ದಾರಿಗೆ ರಾಣಿ, ನಿಂಗೆ ಬುದ್ಧಿ
ಬುದ್ಧಿ ಇಲ್ಲ ಒಣಜಂಬ ಮೈಗೆ ಒಳ್ಳೇದಲ್ಲ. ಪಾಪಣ ಯಾನ ಹಿಂಗಾಡ್ತಿದ್ದೀರಿ? ಆಮೇಲೆ ಪುಟ್ಮಲಿ ಆ ಪದ ಇರೋದೇ ಹಂಗಕ್ಕಮ್ಮೆ, ಆದ್ರೆ ಇವತ್ತು ನಿನ್ನ ಜಂಬಪ್ಪಡು. ಯಾವ ಖುಷಿ ಜಂಬ ಪಡನೋ? ಕಿರ್ಚಿಗೆ ಬೇಡ, ಒಳಗೆ ಹಾಕು. ಗಾದೆ ಮಾತು ಕೇಳಿಲ್ವಾ? ಹೆಣ್ಣಂತವ್ ವಯಸ್ಸು ಕೇಳಬಾರ್ದು, ಗಂಡಂತವ್ ಕಾಸನ್ನ ಎಲ್ಲಿಂದ ಬಂತು ಅಂತ ಕೇಳಬಾರ್ದು ಅಂತ. ಬಾಬಣ್ಣ ನಮ್ ಪಟಾಪಟಿ ಚಡ್ಡಿ ಅಂಗಡಿಲಿ ನೋಟ್ನ ಫ್ರಂಟ್ ಮಾಡಿದ್ರ್ಯಾ? ಅದು ಪ್ರಿಂಟ್ ಮಾಡೋದಲ್ಲ ಕಮ್ಮೆ, ಪ್ರಿಂಟ್ ಮಾಡೋದು. ಹೇಳಿದ್ರೆ ಛಾಡ ಅದನ್ನೇ ಮಾಡಿದ್ರ್ಯಾ? ಆಗ್ಲೇ ಏನು ಹೇಳ್ದಿ, ಪ್ರಶ್ನೆ ಕೇಳಬಾರ್ದು ಅಂತ ತಾನೇ. ಬಿರ್ನ ಹೋಗಿ ರೆಡಿ ಆಗ್ಬಾ, ಇವತ್ತು ನಿನ್ನ ಬೆಂಗಳೂರಿನೆಲ್ಲ ಸುತ್ತಾಡಿಸ್ಕೊಂಡು ಯಾನೇನು ಬೇಕು ಎಲ್ಲನೂ ಕೊಡಿಸ್ಬಿಡ್ತೀನಿ. ಬಾಬಣ್ಣ ಐಸ್ ಕ್ರೀಮ್ ಕೊಡ್ತೀರಿಯಾ? ನೀ ಕೇಳಿದ್ದೆಲ್ಲ ಕೊಡಿಸ್ತೀನಿ ಕಮ್ಮೆ. ಏರಿ ಹಂಗಾರೆ ಈಗಲೇ ನಮ್ಮ ಮತ್ತೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಪುಟ್ಮಲಿ ಮಳೆ ಬರ್ಬೇಕಾದ್ರೆ ಸಿಡ್ಲಿನ ಹಾಕಮ್ಮೆ ನೆನಪು ಮಾಡ್ಕೊಂಡೆ. ಬಿರ್ನ ಹೋಗಿ ರೆಡಿ ಆಗಿ ಹೋಗು. ಹಿಂಗಾಗಿ ಈಗ ಬಂದ್ಬಿಡ್ತೀನಿ. ಅಯ್ಯೋ ತಡ್ಬಡ್ಡಿತ್ತದು. ಜಾನಿ ಬಾಯ್, ಜಾನಿ ಬಾಯ್. ಲೇ ಸೂರಿ, ಒಳಗಡೆ ಬರಕ್ ಮೊದ್ಲು ಗಂಟೆ ಬರ್ಸ್ಬಿಟ್ಟು ಒಳಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನಾ? ಬಾಗ್ಲು ತೆಗ್ದೇ ಇದ್ರೆ ಗಂಟೆ ಹೆಂಗ್ ಬರ್ಸ್ಲಿ? ಬಾಗ್ಲು ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಗಿರ್ಬೇಕಲ್ವಾ? ತರ್ಲೆ ಮಾತ್ ಸಾಕು, ಬಂದಿದ್ದೆ ಯಾಕೆ ಅಂತ ಹೇಳು. ಕಸ ಹಾಕ್ಬೇಕಾಗಿತ್ತು. ನಮ್ಮ ಮನೆ ನೀನ್ ಕಸದ ತೊಟ್ಟಿ ಅನ್ಕೊಂಡೇನೋ? ಮೊದ್ಲು ಅದನ್ನ ಆಚೆ ಬಿಸಾಕೋ, ಗಬ್ಬು ನಾರ್ತಿದೆ. ಕಸ ಗಬ್ಬು ನಾರ್ದೆ ಇನ್ನೇನ್ ಕಸ್ತೂರಿ ಪರಿಮಳನ ಬೀರುತ್ತೆ. ಏನು ಹಾಗೆ ನೋಡ್ತಿದ್ಯಾ? ಅವಾಗ್ಲೇನೋ ಗೊತ್ತಿರ್ತಾ ಇದ್ರಲ್ಲ, ಏನಿರ್ಬೋದು ಅಂತ ನೋಡ್ತಾ ಇದ್ದೆ. ಅದೆಲ್ಲ ನಿನ್ಗೆ ಯಾಕೋ ಬಂದ್ ವಿಷಯ ಏನು ಅಂತ ಬಗಳು. ಜಾನಿ ಬಾಯ್, ಬೆಳಿಗ್ಗೆ ಫ್ಲಾಶ್ ನ್ಯೂಸ್ ನೋಡಿದ್ರ? ಯಾರೋ ಒಬ್ಬ ಕಪ್ಪು ಹಣನ ಕಸ ತಳ್ಳೋ ಗಾಡಿನಲ್ಲಿ ಹಾಕ್ಬಿಟ್ಟು ಹೋದ್ನಂತೆ. ದಾರಿಲಿ ಅದು ಬಿದ್ದೋಯ್ತಂತೆ. ಹೌದಾ? ಬ್ಲ್ಯಾಕ್ ಮನಿ ತಾನೆ, ಹೋಗ್ಲಿ ಬಿಡೋ, ಯಾರಿಗೋ ಸಿಕ್ಕಿರುತ್ತೆ, ಮಜಾ ಮಾಡ್ಲಿ. ಏನು ಮಜಾ ಮಾಡೋದು? CBI ಹತ್ರ ಸಿಕ್ಕಾಕೊಂಡ್ರೆ ಮಜಾ ಸಜಾ ಆಗುತ್ತೆ. ಲೇ, ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವೇನೋ? ಬಾಯ್ ಬಿಟ್ರೆ ಸಾಕು, ಬರೀ ಅಪ್ಶಾಕ್ ನೋಡಿದ್ಯಾ? ನಾನು ಅವಾಗಿಂದ ಒಳ್ಳೇದನ್ನೇ ಹೇಳ್ತಾ ಇರೋದು. ನೀವು ಹೊಡಿತಾ ಇರೋ ರೇಂಜಿಗೆ ನೋಡಿದ್ರೆ ಆ ದುಡ್ಡು ನಿಮ್ಗೆ ಸಿಕ್ಕಿರ್ಬೋದಾ? ಇಲ್ಲಪ್ಪ, ನನಗ್ ಸಿಕ್ಕರೆ ಸೀದಾ CBI ತಗೊಂಡು ಕೊಟ್ಬಿಡ್ತೀನಿ. ನೀವು ಹೇಳಿದ್ಮೇಲೆ ಬಿದ್ದಿರೋ ಚಿಲ್ಡ್ರನ್ನೇ ಬಿಡಲ್ಲ, ಇನ್ನು ₹1 ಬಿಡ್ತೀರಾ? ಕೋಟಿ ಕೋಟಿ ದುಡ್ಡು ಸಿಕ್ಬಿಟ್ಟದೆ, ಅದನ್ನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದೇ ಗೊತ್ತಾಯ್ತಲ್ವಲ್ಲಪ್ಪ. ಹಣ ಅಂದ್ರೆ ಹೆಣ ಬಂದು ನಿಂತ್ಕೊಂಡ್ಬಿಡ್ತು. ಏನಪ್ಪ ಕೆಕ್ಕಬಲ, ನಮ್ಮ ಟೀಚರ್ ಬಂದ್ಬಿಟ್ಟೆ. ಗೌಡ್ರೆ, ಕಸದ ಗಾಡಿ ನೋಡಿದ್ರಾ? ದಿನಕ್ಕೆ ಎಷ್ಟು ಸತಿ ಕಸದ ಗಾಡಿ ಬರ್ತದೆ, ಎಷ್ಟು ಸತಿ ಹೋಯ್ತದೆ ಅಂತ ಲೆಕ್ಕ ಬರ್ದಿಟ್ಕೊಳಕ್ ನಮ್ಗೇನು ಬೇರೆ ಕ್ಯಾಮೆ ಇಲ್ವಾ? ತಪ್ಪು ತಿಳ್ಕೊಬಿಡ್ರಿ ಗೌಡ್ರೆ, ನೀವು ಫ್ಲಾಶ್ ನ್ಯೂಸ್ ನೋಡ್ಲಿಲ್ವಾ? ಕಸ ತಳ್ಳೋ ಗಾಡಿಯಿಂದ ಕಪ್ಪು ಹಣ ತುಂಬಿರೋ ಕವರು ಬೀಳ್ತಾ ಇದೆಯಂತೆ. CBI ಅದನ್ನ ಹುಡುಕ್ತಾ ಇದಾರಂತೆ. ಅಡ ಕೆಕ್ಕಬಲ್ಲ, ಬ್ಲಾಕ್ ಮನಿ ತಾನೆ, ಬಿದ್ದೋರು ಹೋಯ್ತದೆ ಬಿಡು. ಯಾವನ ಪುಣ್ಯಾತ್ಮ ಎತ್ಕೊಂಡು ಮಜಾ ಮಾಡಿರ್ತಾನೆ. ಏನ್ ಮಜಾ ಮಾಡೋದು ಗೌಡ್ರೆ? CBI ಹತ್ರ ಸಿಕ್ಕಾಕೊಂಡ್ರೆ ಕೋಳಿ ಕುಯ್ದಾಕ್ಬಿಡ್ತಾರೆ. ಅದೇ ನಿಮ್ಮಪ್ಪನ ಮನೆ ದುಡ್ಡ, ಯಾಕೆ ಇಷ್ಟೊಂದೆಲ್ಲ ಕೆಡ್ಸ್ಕೊತಾ ಇದೆ? ಏನ್ ನಿನ್ ಪ್ರಾಬ್ಲಮ್ಮು? ಯಾರ್ದು ದುಡ್ಡಾಗಿದೆ ನಾನು ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೆ? ಅದು ಸರ್ಕಾರದ ದುಡ್ಡು, ಅಂದ್ರೆ ನನ್ ದುಡ್ಡು. ಶಂಕರೇಶ್ವರ, ವಿಷಯ ಶಾನೆ ಕಾಂಪ್ಲಿಕೇಟೆಡ್ ಆಗ್ಬಿಟ್ಟದೆ. ಬಿರ್ನ ಇದಕ್ಕೊಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ನನಗೆ ಬ್ಯಾನಿಸ್ಬಿಡ್ತಾರೆ. ಆಹಾ, ಕೊಡೋನ್ ಕೊಟ್ರೆ ಕಿತ್ಕೊಂಡು ಹೋಗಾಕ್ ಕೊಡ್ತಾನೆ ಅನ್ನೋದು ಇದಕ್ಕೇನೆ. ನನ್ನ ಜೀವನ ಪೂರ್ತಿ ದುಡ್ದಿದ್ರು ಇಷ್ಟು ದುಡ್ಡನ್ನ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ. ಅಪ್ಪ ತಿರುಪತಿ ತಿಮ್ಮಪ್ಪ, ಈ ದುಡ್ಡಿಗೆ ಯಾವುದೇ ರೀತಿ ತೊಂದರೆ ಬರ್ದೇ ಇರೋ ಹಾಗೆ ನೋಡ್ಕೊಂಡ್ಬಿಡಪ್ಪ. ಈ ದುಡ್ಡಲ್ಲಿ 1% ನಿನ್ನ ಹುಂಡಿಗೆ ಹಾಕ್ಬಿಡ್ತೀನಪ್ಪ. ಅಪ್ಪ ತಿರುಪತಿ ತಿಮ್ಮಪ್ಪ. ಇಲ್ಲಿ ಅನೇಪ್ನವ್ರೆ, ನನಗೆ ಯಾಕೆ ಹಿಂಗೆ ಕೈ ಮುಗಿತಾ ಇದ್ದಾರಿ? ಏನೋ ರೋಡಲ್ಲಿ ಸಿಕ್ಕ ದುಡ್ಲಿ ಮಧುರ್ ಅವರು ಚೆನ್ನಾಗಿರ್ಲಿ ಅಂತ ಹೊಸ ದುಡ್ಡು ಕೊಟ್ನಪ್ಪ. ನಾನು ಯಾಕ್ರಿ ನಿಮಗೆ ಕೈ ಮುಗಿಲಿ? ನಾನು ಕೈ ಮುಗಿತಾ ಇದ್ದಿದ್ದು ದೇವ್ರಿಗೆ. ಅಲ್ಲ, ನೀವೇ ದುಡ್ಡು ಕೊಟ್ಟಿರೋ ಥರ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಚೆನ್ನಾಗಿ ಹೇಳೋರಿ ಕಂಬುಡಿ ಅಣ್ಣಪ್ಪನವ್ರೆ, ರೋಡ್ಲಿ ಮೊದಲು ದುಡ್ಡು ನೋಡ್ದವ್ ನಾನು ತಾನೆ. ಏನೋ ಅಟ್ಟಿಲಿ ನಾಳೆ ಥರ ಕೂತ್ಕೊಂಡು ಮಧುರ್ ಅವ್ರ ಕಲ್ ಬಯಸ್ಕೋಬಾರ್ದು ಅಂತ ನಿಮ್ಗೂ ಹೊಸ ದುಡ್ಡು ಕೊಟ್ನಪ್ಪ. ನೋಡಿ ಅಣ್ಣಪ್ಪನವ್ರೆ, ಕಷ್ಟದಲ್ಲಿ ಸಹಾಯ ಮಾಡಿದವ್ರನ್ನ ಇಷ್ಟ ಇಲ್ದವ್ರು ನೆನ್ಕೋಬೇಕು. ಏನ್ರಿ ಮಾತಾಡ್ತಿದ್ದೀರಾ? ದುಡ್ಡು ಇಬ್ರಿಗೂ ಸಿಕ್ಕಿದ್ದು, ಅದಕ್ಕೆ ತಾನೇ 50-50 ಹಂಚ್ಕೊಂಡಿದ್ದು. ತೊಂದರೆ ಇಲ್ಲ, ದಾರಿ ಬಿಡಿ. ಮಧುರ್ ಅವ್ರು ಹೆಂಗ್ ರೆಡಿ ಆಗಿದ್ದಾರೆ ನೋಡ್ಕೊಂಬತ್ತೀನಿ. ನೀವ್ ಯಾಕೆ ನೋಡ್ಬೇಕು? ಜೀವನದಲ್ಲಿ ಮೊದಲನೇ ಸತ ಆಚೆ ಕರ್ಕೊಂಡು ಹೋಯ್ತವನಲ್ಲ ಅದಕ್ಕೆ.
ಎಕ್ಸ್ಕ್ಯೂಸ್ ಮೀ, ಆಯುಷ್ ಅವಳನ್ನ ಕರ್ಕೊಂಡು ಹೋಗ್ತಿರೋದು ನೀವಲ್ಲ, ನಾನು. ನಾ ಹೇಳ್ದದು ಹಂಗೆಯೇ, ಆದ್ರೆ ನೀವೇ ತಪ್ಪು ತಿಳ್ಕೊಂಬಿಟ್ರಿ. ನೋಡಿ ಅಣ್ಣಪ್ಪನವ್ರೆ, ನನ್ನ ಜೊತೆಗೆ ಬರಬೇಕು ಅಂದ್ರೆ ಒಂದು ತೂಕ ಇರಬೇಕು. ಓಹೋ, ತೂಕ ಇರ್ಬೇಕಾ? ಎಷ್ಟಿರ್ಬೇಕು? ಒಂದು 100 kg? ಇದರಲ್ಲೇ ಗೊತ್ತಾಯ್ತದೆ ನೀವು ಅನ್ಎಜುಕೇಟೆಡ್ ಅಂತ. ನನ್ನ ಮಾತು ತೂಕನೇ ಅರ್ಥ ಆಯ್ತಾ ಇಲ್ಲ ನಿಮ್ಗೆ. ಹಿಂಗೆ ಬಿಲ್ಡಪ್ ಕೊಟ್ಕೊಂಡು ನಿಂತಿರಿ, ನಾನು ಹೋಗಿ ಪುಟ್ಟಮಲ್ಲಿ ಅವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತೀನಿ. ಮಧು, ಇನ್ನ ರೆಡಿ ಆಗಿಲ್ವಾ ನೀನು? ಬೇಗ ಬಾ. ಜಾನಿ, ಯಾಕೆ ಎಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ರೆಡಿ ಆಗಕ್ ಟೈಮ್ ಬೇಡವಾ? ನೀನು ಹೀಗೆ ನಿಧಾನವಾಗಿ ರೆಡಿ ಆಗ್ತಿದ್ರೆ ಅಷ್ಟೇ ಕತೆ. CBI ಅವ್ರ ಮನೆಗೆ ಬರೋಕ್ ಮುಂಚೆ ಮನೆಗೆ ಖಾಲಿ ಮಾಡಬೇಕು. CBI ಅವ್ರ ಅವ್ರ ಯಾಕೆ ನಮ್ಮ ಮನೆಗೆ ಬರ್ತಾರೆ? ನಮ್ಮ ಮನೇಲಿ ಏನ್ ಬ್ಲ್ಯಾಕ್ ಮನಿ ಇದೆಯಾ? CBI ಅನ್ನ ನಾನೆಲ್ಲ ಹಾಗಂದೆ. ಜಾನಿ, ಏನಾಗಿದೆ ನಿಮ್ಗೆ? ಈಗ ತಾನೇ ಹೇಳಿದ್ರಿ ತಾನೆ CBI ಮನೆಗೆ ಬರ್ತಿದ್ದಾರೆ, ಅವ್ರು ಬರೋ ಮುಂಚೆ ಮನೆ ಬಿಡ್ಬೇಕು ಅಂತ. ಓಯ್ ಜಾನಿ ಅವರೇ, ಬಗ್ಲಿಗೆ ಬ್ಯಾಗ್ ಹಾಕೊಂಡು ಊರ್ ಬಿಟ್ಟು ಹೊರಟಂಗಿತ್ತ? ಏನು ಹೇಳ್ತಿದ್ರೆ ಇನ್ಸ್ಪೆಕ್ಟ್ರೆ? ನಾನೇ ಕೂರ್ಬಿಟ್ಟು ಹೋಗ್ಬೇಕು? ಇಲ್ಕಾಣಿ ಜಾನಿ ಅವರೇ, ಈ ಮೊಬೈಲ್ನ ನಾನು ಹೆಂಡತಿ ಹತ್ರ ಮಾತಾಡೋಕೆ ಮಾತ್ರ ಉಪಯೋಗಿಸೋದಿಲ್ಲ. ಇದರಲ್ಲಿ ಒಂದು ಅಪ್ಲಿಕೇಶನ್ ಇತ್ತು. ಆ ಅಪ್ಲಿಕೇಶನಲ್ಲಿ ಕಳ್ಳ ಮಾಲ್ ಎಲ್ಲಿದ್ರು ಪಟ್ಟನಲ್ಲಿ ಗೊತ್ತಾಗ್ಬಿಡುತ್ತೆ. ನಾವು ಸುಳ್ಳು ಹೇಳಕ್ಕ, ಆದರೆ ಇದು ಸುಳ್ಳು ಹೇಳೋದಿಲ್ಲ. ಈ ಏರಿಯಾದಲ್ಲಿ ಕಪ್ಪು ಹಣ ಇತ್ತಂದಳಿ ಈ ಅಪ್ಲಿಕೇಶನ್ನೇ ನಂಗೆ ಹೇಳಿದ್ದ. ಕಪ್ಪು ಹಣನ? ಏನು ಹೇಳ್ತಿದ್ರೆ ಇನ್ಸ್ಪೆಕ್ಟ್ರೆ? ಅಣ್ಣಪ್ಪನವ್ರೆ, ಇನ್ನೂ ರೆಡಿ ಆಗಿಲ್ವಾ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಾನು ಬೆನ್ನಿಗೆ ಬಾಂಬ್ ಕಟ್ಕೊಂಡಿದ್ದೇನ, ಮೊದಲದನ್ನ ಆಫ್ ಮಾಡಿ. ಅರ್ಧ ಕಳ್ಳ ಮಾಲ್ ಸಿಕ್ತಂದಳಿ ಎಣ್ಸ್ಕೊಂಡಿದ್ದಿದೆ, ಈಗ ಪೂರ್ತಿ ಸಿಕ್ತು. ಬಜರಂಗಿ ಇನ್ಸ್ಪೆಕ್ಟ್ರೆ, ಯಾರು ಹೇಳ್ತಾ ಇದ್ದಾರಿ? ಇದರಲ್ಲಿ ಒಂದು ಅಪ್ಲಿಕೇಶನ್ ಇತ್ತು ಮಾರ್ರೆ, ಅದು ಕಳ್ಳ ಮಾಲ್ ಎಲ್ಲಿತ್ತಂದಳಿ ಪಟ್ಟಂದಲ್ಲಿ ಪತ್ತೆ ಹಚ್ಚಿಬಿಡುತ್ತೆ. ನಾವು ಸುಳ್ಳು ಹೇಳಕ್ಕ, ಆದರೆ ಇದು ಸುಳ್ಳು ಹೇಳೋದಿಲ್ಲ. ನಮ್ಮ ಏರಿಯಾದಲ್ಲಿ ಬಿದ್ದ ಕಪ್ಪು ಹಣ ಅರ್ಧ ನಿಮ್ಮ ಬೆನ್ ಹಿಂದೆ, ಅರ್ಧ ಜಾನಿ ಅವ್ರ ಬೆನ್ ಹಿಂದೆ. ಈ ಗೌಡ್ರೆ, ಸ್ವಲ್ಪ ಬೀಡ ಹೊಡಿರಿ. ಒಬ್ಬನೇ ಹೊಡೆದು ಬಿಟ್ರೆ ಆಯ್ತದ? ನೀವು ಮಾಡ್ರಿ, ಲಾಭ ಬಂದ್ರು 50-50, ನಷ್ಟ ಆದರೂ 50-50. ಅಯ್ಯೋ, ಇವರೊಬ್ರು. ಓಯ್ ಗೌಡ್ರೆ, ಜಾನಿ ಅವ್ರೆ, ಭರ್ಜರಿ ಊಟ ನಿಮ್ಗೆ, ಬೀಡ ಮಾತ್ರ ನಂಗ. ಬೇಡ ಅಂದ್ರೆ ಬಿಡಿ ಇನ್ಸ್ಪೆಕ್ಟ್ರೆ, ನಿಮ್ಗೂ ಬೇಡ ನಮಗೂ ಬೇಡ. ಸೀದಾ CBI ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿ ಇದನ್ನ ಅವ್ರ ಕೈಲಿ ಕೊಟ್ಬಿಡ್ತೀವಿ. ಅಯ್ಯಬ್ಯಾ, ಹಂಗೊಂದು ಮಾಡಬೇಡಿ ಮಾರ್ರೆ, ನಾನೆಂತ ತೊಂದರೆ ಕೊಡೋದಿಲ್ಲ. ಎಲ್ಲ ಒಟ್ಟಿಗೆ ತಿಂಬಕತ್ತ, ಹಾಗಾಗಿ ಬರ್ತಿರ್ತೆ, ಚೂರು ಬೀಡ ತಗೊಂಡು ಹಾತಿರ್ತೆ. ಮನೆಯಲ್ಲಿ ಬಸ್ರಿ ಹೆಂಡ್ತಿ, ಬೈಕಿ ಜಾಸ್ತಿ, ಎಂತ ಮಾಡೋದು ಹೇಳಿ? ಬತ್ತೇಕಾ? ಬಾಬಣ್ಣ, ಈ ಇನ್ಸ್ಪೆಕ್ಟರ್ ನಿಮ್ ತವ ಕಪ್ಪಣ್ಣ ಅದೇ ಅಂತಿದ್ರು, ನೀವ್ ನೋಡಿದ್ರೆ ಅವ್ರಿಗೆ ಕೆಂಪ್ ನೋಡ್ಕೊಡ್ತಾ ಇದ್ರಿ. ಪುಟ್ಟಮಲ್ಲಿ ಅವರೇ, ಕಪ್ಪು ಹಣ ಅಂದ್ರೆ ಬ್ಲಾಕ್ ಮನಿ. ದೊಡ್ಡ ದೊಡ್ಡ ಶ್ರೀಮಂತರು ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡಿ ಮನೇಲಿ ಬಚ್ಚಿಟ್ಟಿರ್ತಾರಲ್ಲ, ಆ ಹಣ. ಜಾನಿ, ನೀವ್ ಮಾಡ್ತಿರೋದು ನಂಗೆ ಒಂಚೂರು ಸರಿ ಕಾಣಿಸ್ತಿಲ್ಲ. ಮೊದ್ಲು ಈ ಹಣ ತಗೊಂಡ್ ಹೋಗಿ ಸರ್ಕಾರಕ್ಕೆ ಒಪ್ಪಿಸ್ಬಿಡಿ, ಇಲ್ಲ ಅಂದ್ರೆ ಗೊತ್ತಿದ್ದು ನಾವೇ ತೊಂದರೆ ಸಿಕ್ಕಾಕೋಬೇಕಾಗುತ್ತೆ. ಮಧುರವ್ರೆ, ಎಂತ ಮಾತು ಅಂತಾಡ್ರಿ. ನೋಡಿ, ಈಗ ಸರ್ಕಾರದವರು ಕುಡಿಬೇಡಿ ಅಂತ ಹೇಳ್ತಾರೆ, ಹಂಗೆ ಹೋಗ್ಬಿಟ್ಟವ್ರು ಎಣ್ಣೆ ಅಂಗಡಿ ಮಾಡ್ಬೇಕ ಲೈಸೆನ್ಸ್ ಕೊಡದೇ ಇದ್ದಾರ. ಇದು ಹಂಗೆ. ಬನ್ನಿ, ಈ ದುಡ್ಡು ನಮ್ಮ ತಾವು ಇದ್ದಷ್ಟು ಎಡವಟ್ ಜಾಸ್ತಿ, ಎಲ್ಲ ಮಜಾ ಉಡಾಯಿಸ್ಕೊಂಡ್ ಬಂದ್ಬಿಡ. ಬಾಬಣ್ಣ, ಹಂಗ್ ಮಾಡಿದ್ರೆ ಪೊಲೀಸ್ನವರು ನಮ್ ಹಿಡ್ಕೊಳಲ್ಲ ತಾನೇ? ಪುಟ್ಟಮಲ್ಲಿ ಅವರೇ, ಈಗ ನಮ್ಮ ಹತ್ರ ದುಡ್ಡು ತಗೊಂಡೋದ್ರಲ್ಲ, ಅವ್ರನ್ನ ವಾಚ್ಮೆನ್ ಅನ್ಕೊಂಡ್ರ? ಅವರು ಪೊಲೀಸೇ. ಹಣ ಅಂದ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ, ಬಾಯ್ ಬಿಟ್ಟವ್ರ ಬಾಯ್ಗೆ ಬೀಡ ಹಾಕ್ತಾ ಹೋದ್ರಾಯ್ತು ಅಷ್ಟೇ. ಇಲ್ಲಿ ಶ್ರೀರಾಮಚಂದ್ರ ಗೌಡ ಅಂದ್ರೆ ಯಾರು? ನಾನೇ ತಾನೇ ಒಳ್ಳಿಸ, ನನ್ನಿಂದ ಏನಾಗಬೇಕಾಗಿತ್ತು? ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ, ನನ್ನಿಂದನೇ ನಿಮಗೆಲ್ಲ ಆಗ್ಬೇಕಾಗಿರೋದು. ಜಾನಿ ಅಂದ್ರೆ ನೀವೇನಾ? ಹೌದು, ನಾನೇ. ನನ್ನ ಹೆಸರು ನಿಮ್ಗೆ ಗೊತ್ತು? ನಿಮ್ ಹೆಸರೊಂದೇ ಅಲ್ಲ, ನಿಮ್ಮಿಬ್ರು ಜಾತಕನು ನನಗೆ ಚೆನ್ನಾಗಿ ಗೊತ್ತು. ನೀವು ಸೂಟು ಬೂಟು ಹಾಕೊಂಡು ಜಾತಕ ನೋಡೋ ಜ್ಯೋತಿಷ್ಯದವ್ರ? ಶಟಪ್, ಜ್ಯೋತಿಷ್ಯ ಅಲ್ಲ, CBI. ನಿಮ್ಮಿಬ್ರನ್ನು ನಾನು ಚೆಕ್ ಮಾಡಬೇಕು. ನಾವೇನ್ ಮಾಡಿದೀವಿ? ನಮ್ಮನ್ನ ಯಾಕೆ ಚೆಕ್ ಮಾಡ್ಬೇಕು? ಎಲ್ಲಾನು ನಿಂತಲ್ಲೇ ಮಾತಾಡ್ತೀರಾ ಅಥವಾ ಮನೆಗೆ ಬಂದ ಅತಿಥಿನ ಕೂರ್ಸ್ ಮಾತಾಡ್ತೀರಾ? ನಿಂತಲ್ಲೇ ಚೆಕ್ ಮಾಡಿ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ, ಆದ್ರೆ ಮರ್ಯಾದೆ ಹೋಗೋದು ನಿಮ್ಮಿಬ್ರದೆ, ಪರವಾಗಿಲ್ವಾ? ಜಾನಿ, ನಾನು ನಿಮಗಾಗ್ಲೇ ಹೇಳ್ದೆ, ನೀವೇ ನನ್ನ ಮಾತು ಕೇಳಲಿಲ್ಲ. ಮತ್ತು ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಸಾ, ನಿಂತ್ಕೊಂಡೇನು ಮಾಡೋದು ಬೇಡ, ಬನ್ನಿ ಕೂತ್ಕೊಂಡ್ ಮಾತಾಡ. ಬನ್ನಿ ಸಾ, ಬನ್ನಿ 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 ಬನ್ನಿ.
ಇಬ್ರು ತೊಂದ್ರೆನ ನಿಮ್ ಬೆನ್ನು ಕಟ್ಕೊಂಡು ಓಡಾಡ್ತಿದ್ದೀರಾ ಅಂತ ಆಯ್ತು. ಸರ್ ಕುಡಿಯೋಕೆ ಏನು ತಗೋತೀರಾ ಸರ್? ಗೌಡ್ರೆ ಸರ್ ವಿಚಾರಿಸ್ಕೊಡ್ರಿ. ಆಮೇಲೆ ಪುಟ್ ಬನ್ನಿ, ಇಬ್ರು ಗಾಡಿ ಗೊಂಬಳ್ತಾರೆ ನಿಂತು ಬಿಟ್ಟಿದಾರಿ, ಹೋಗಿ ಜ್ಯೂಸ್ ತಕೊಂಬನ್ನಿ. ಮಧುರವ್ರೆ ಬನ್ನಿ ಜ್ಯೂಸ್ ಮಾಡ್ಕೊಂಬರೋ. ಇವತ್ತು ಬೆಳಗ್ಗೆ ಟಿವಿ ನೋಡಿದ್ರಾ? ಇಲ್ವಲ್ಲ ಸರ್, ಯಾಕೆ ಏನಾಯ್ತು? ನೋಡಿಲ್ಲ ಅಂದ್ರೆ ಬಿಡಿ, ಹೇಳೇನು ಉಪಯೋಗ ಇಲ್ಲ. ನೋಡಿ, ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಬೇಕು ಅಂದ್ರೆ ಹೇಳ್ತೀನಿ, ಬೇಡ ಅಂದ್ರೆ ಬಿಡಿ, ನನಗೆ ಟೈಮ್ ಆಯ್ತು. ಇಲ್ಲ CBN ಅವ್ರೆ, ಎಲ್ಲನೂ ಹೇಳ್ಕೊಂಬಿಡ್ತೀವಿ ಅಲ್ವಾ ಅಣ್ಣಪ್ಪನವ್ರೆ? ಹೌದು ಸರ್, ನಾವು ಬಚಾವಾದ್ರೆ ಅಷ್ಟೇ ಸಾಕು. ಹಾಗಿದ್ರೆ ನಿಮ್ಮ ಬ್ಯಾಗ್ ಕೊಡಿ, ನಾನು ಚೆಕ್ ಮಾಡಬೇಕು. ಗೌಡ್ರೆ, ಇಷ್ಟು ದುಡ್ಡನ್ನ ಅವ್ರ ಕೈಲಿ ಕೊಟ್ಟು ತಪ್ಪೊಪ್ಕೊಂಬೋಣ, ಇಲ್ಲ ಅಂದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ವಾ ಅಣ್ಣಪ್ಪನವ್ರೆ, ಹಿಂಗ್ ಮಾಡಿದ್ರಿ ಹೆಂಗ್ಯಾ? ಹೆಂಗೆ? ನಿಮ್ಮ ಬ್ಯಾಗ್ ಕೊಟ್ಬಿಡಿ, ನನ್ನ ಬ್ಯಾಗ್ ಏನೂ ಇಲ್ಲ ಅಂತ ಹೋಗ್ಬಿಡೋ. ಈ ಗೌಡ್ರೆ ಅವರು CBIನವರು, ಅವ್ರಿಗೆಲ್ಲ ಗೊತ್ತಾಗುತ್ತೆ, ಸುಮ್ಮನೆ ಕೊಟ್ಬಿಡಿ. ಕೊಡಿ ಬ್ಯಾಗು ಬೇಗ. ತಗೊಳ್ಳಿ ಸರ್, ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ ಸರ್. ಅಣ್ಣಪ್ಪನವ್ರೆ, ಇದರಲ್ಲಿ 7 ಲಕ್ಷ ತೆಗೆದು ಬಜರಂಗಿ ಇನ್ಸ್ಪೆಕ್ಟ್ರ್ ಕೊಟ್ಬಿಟ್ಟಿವಿ ಅಂತ ಹೋಗ್ಬಿಡವ. ಸ್ವಲ್ಪ ಸುಮ್ಮನೆ ಇರ್ರಿ. ಅಯ್ಯೋ ಶಿವನೇ, ನೀವೇ ತಾನೇ ಹೇಳ್ದದು ಅವರು CBIನವರು ಎಲ್ಲ ಗೊತ್ತಾಗ್ಬಿಡ್ತದೆ ಅಂತ. ಸುಮ್ಮನೆ ಬನ್ರಿ. ತಗೊಳ್ಳಿ ಸರ್ 2 ಬ್ಯಾಗು. ಇದರಲ್ಲಿ 2 ಲಕ್ಷ ಕಡಿಮೆ ಇದೆ, ಅದು ನಮ್ಮ ಬಜರಂಗ್ ಇನ್ಸ್ಪೆಕ್ಟರ್ಗೆ ಬೇಡ ಅಂತ ಕೊಟ್ಬಿಟ್ವಿ. ಇಷ್ಟೊಂದು ದುಡ್ಡ? ಯಾಕೆ CBIನವ್ರೆ ನೀವೇ ಗಾಬರಿ ಆಗ್ಬಿಟ್ರಿ? ಗಾಬರಿ ಏನಿಲ್ಲ, ಎಲ್ಲ ದುಡ್ಡು ನಿಯತ್ತಾಗಿ ಕೊಟ್ಬಿಟ್ರಲ್ಲ ಅಂತ ಆಶ್ಚರ್ಯ ಆಯ್ತು. ನಾನು ಬರಲ್ಲ. ಅಲ್ಲ, ಇಷ್ಟು ದುಡ್ಡನ್ನ ನೀವು ಒಬ್ಬರೇ ತಕೊಂಡು ಹೊಂಟೋಗ್ಬಿಟ್ರಿ ಹೆಂಗ್ಯಾ? ನಮಗೂ ಹಸಿ ಬೀಡ ಹೊಡೆದ್ಬಿಟ್ಟು ಹೋಗಿ. ತೊಂದ್ರೆ ಇಲ್ಲ, ಹೊರಡಿ. ಬಾಬಣ್ಣ, CBIನವರಲ್ಲಿ ಅವ್ರ ಕೆಲಸ ಮುಗಿಸ್ಕೊಂಡು ಹೋದ್ರು ಕಮ್ಮೆ. ಈಗ ತಾನೇ ಒಂದು ಗ್ರಾಚಾರ ಹೋಯ್ತು ಅನ್ಕೊಂಡ್ರೆ ಇನ್ನೊಂದು ಬಂದು ಒಕ್ಕುರ್ಸ್ಕತ್ತು. ಏನಾಯ್ತು ಗೌಡ್ರೆ? ನಮ್ಮವ್ವ ಫೋನ್ ಮಾಡಾಳೆ, ಇರಿ ಎತ್ತು ಮಾತಾಡ್ಬಿಡ್ತೀನಿ, ಇಲ್ಲಾಂದ್ರೆ ಉಗಿದು ಉಪ್ಪು ಖಾರ ಹಾಕ್ಬಿಡ್ತಾಳೆ. ಎವಳವ ಲೇ ಫೋನ್ ತೆಗಿಯಕ್ಕೆ ಹಾಕ್ಲ ಇಷ್ಟು ತಡ ಮಾಡಿದೆ? ಅವಾಯ್, ನಾನು ಫೋನ್ನ ಕೈಲೇ ಮಡಿಕೊಂಡು ನಿಂತಿದ್ದಾನಾ? ಫೋನ್ನ ಕೈಯಲ್ಲಿ ಇಟ್ಕೊಳ್ದೆ ಮತ್ತೇನು ಚಡ್ಡಿ ಜೇಬಲ್ ಮಡಗ್ತಾರ ಮೂದೇವಿ ತಂದು? ಅವಾಯ್, ಸುಮ್ಮನೆ ಯಾಕವ ಉಗಿದು ಉಪ್ಪು ಖಾರ ಹಾಕಿಯೇ? ಫೋನ್ ಯಾಕೆ ಮಾಡ್ದ ಅಂತ ಹೇಳು. ಅಟ್ಟಿಗೆ CBIನವ್ರು ಬಂದಿದ್ರಾ? ಆಮೆ ಪುಟ್ಮಲಿ, ಇಲ್ಲಿ ನಡೆದದ್ನ ಚಾಚು ತಪ್ಪದಂಗ ನಮ್ಮ ಅವ್ವನ್ ಹೇಳಲಿಲ್ಲ ಅಂದ್ರೆ ನಿನಗೆ ನಿದ್ದನ ಬರಲ್ಲ ಅಲ್ವಾ? ಬಾಬಣ್ಣ, ನಾನೇನು ಹೇಳ್ದಿ? ಇಲ್ಲಿಗ CBIನವ್ರು ಬಂದಿದ್ರು ಅಂತ ನೀ ಹೇಳ್ದಿಯೇ, ನಾ ಹೇಳುದ್ನಾ? ಬಾಬಣ್ಣ, ನಾನು ಹೇಳಲಿಲ್ಲ. ಜ್ಯೂಸ್ ಮಾಡಕ ಮಧುರವ್ರ ಜೊತೆ ನಾನು ಹೋಗಿದ್ದೆ, ಇವ್ರನ್ನ ಕೇಳಿ. ಮತ್ತು ನಮ್ಮವನಿಗೆ ಹೆಂಗೆ ಗೊತ್ತಾಯ್ತು? ಅವಯ್, ಇದಕ್ಕೆ CBIನವ್ರು ಬಂದಿದ್ರು ಅಂತ ನಿನಗೆ ಯಾರು ಹೇಳಿದ್ರು? ಲೇ ದನಕಾಯನೆ, ನನಗೆ ಯಾರಲ್ಲ ಹೇಳ್ಬೇಕು? ಆ CBIನವ್ರನ್ನ ಕಳ್ಸಿದ್ ನಾನೇ. ಏನವ, CBIನವ್ರನ್ನ ಕಳಿಸ್ಕೊಟ್ಟಿದ್ದೆ ನೀನಾ? ಹ್ಞೂ ಕಣ ಮೂದೇವಿ, ನಾನೇ. ಅಲ್ಲ ಕವಯ್, ನಿನಗೆ ಮಾಡಕ್ ಬೇರೆ ಏನು ಕ್ಯಾಮೆ ಇಲ್ವಾ? ನಾವು ಚೆಂದಾಗಿರೋದು, ಉದ್ಧಾರ ಆಗೋದು ನಿನಗೆ ಇಷ್ಟನೇ ಇಲ್ವಾ? ಲೇ, ನೀನು ಉದ್ಧಾರ ಆಗ್ಲಿ ಅಂತಾನೆ ತಾನೇ ನೀನು ಮೂಗ್ದಾರ ಹಾಕಿದ್ದು. ಆದ್ರೆ ನೀನು ಏನು ಕಡ್ದು ಗುಡ್ಡೆ ಹಾಕ್ಲಿಲ್ಲ, ನನ್ನ ಕಿವಿಗೆ ಒಂದು ಒಳ್ಳೆ ಸುದ್ದಿನೂ ಕೊಡ್ಲಿಲ್ಲ. ಅವಯ್, ನಾ ಯಾನ್ ಕೇಳ್ತಾ ಇದ್ದಾನೆ, ನೀ ಯಾನ್ ಹೇಳ್ತಾ ಇದೆ, ಒಂದು ಅರ್ಥ ಆಯ್ತಾ ಇಲ್ಲ. ನಮ್ಮ ಮಟ್ಟಿಗೆ CBIನವ್ರನ್ನ ಯಾಕೆ ಕಳಿಸ್ತಾ ಅದನ್ನ ಹೇಳು. ಯಾಕ್ಲಾ, ಅವ್ರು ನಿನ್ ಸಂದಾಗ ಚೆಕ್ ಮಾಡ್ಲಿಲ್ವಾ? ಚೆಕ್ ಮಾಡೋದೇನವ, ನಾವೇ ಎಲ್ಲನೂ ಕೊಟ್ಟು ಕಳಿಸ್ಬಿಟ್ಟು. ಅವ್ರನ್ನ ಸಂದಾಗ ನೋಡ್ಕೊಂಡ ಫಲ ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ತಾ? ಅವ್ರು ಸಾನೆ ಒಳ್ಳೆಯವ್ರು ಕಣ್ಲ, ನಿನಗೆ ಬೇಗ ಮಕ್ಕಳಾಗಂಗ್ ಮಾಡ್ತಾರೆ. CBIನವರು ನನಗೆ ಮಕ್ಕಳಂಗ್ ಮಾಡಿರ? ಅವ್ರನ್ನೇ ನಮ್ಮೂರು ಉಡುಪಿ ಡಾಕ್ಟ್ರು ಅನ್ಕೊಂಬಿಟ್ಯಾ? ಹ್ಞೂಕಲ, ಅವ್ರು ನಮ್ಮೂರಲ್ಲಿ ಫೇಮಸ್ ಆಯುರ್ವೇದಿಕ್ ಡಾಕ್ಟ್ರು ಚೆನ್ನಬಸಪ್ಪ ಅಯ್ಯಂಗಾರು ಅಂತ. ನಾವೆಲ್ಲರೂ ಅವ್ರನ್ನ ಪ್ರೀತಿಯಿಂದ CBIನವರು ಅಂತ ಕರಿತೀವಿ. ಆಯುರ್ವೇದಿಕ್ ಡಾಕ್ಟ್ರ? ಹ್ಞೂ. ಹಲೋ, ಏನಾಯ್ತು ಗೌಡ್ರೆ? ಅಣ್ಣಪ್ಪನವ್ರೆ, ನಮ್ಮ ತಲೆ ಮೇಲೆ ನಾವೇ ಮಣ್ಣು ಎಳ್ಕೊಂಬಿಟ್ಟು ಈಗ ಬಂದು ನಮ್ಮ ತಾವು ದುಡ್ಡನ್ನೆಲ್ಲ ಎತ್ಕೊಂಡು ಹೋದ್ರಲ್ಲ, ಅವರು CBI ಆಫೀಸರ್ ಅಲ್ವಂತ.
ಹಳ್ಳಿಯಿಂದ ನಮ್ಮ ಅವ್ವ ಕಳ್ಸಿರೋ ಆಯುರ್ವೇದಿಕ್ ಡಾಕ್ಟ್ರು CBI ಅವರಂತೆ. CBI ಅಂದ್ರೆ ಚನ್ನಬಸಪ್ಪ ಅಯ್ಯಂಗಾರ್ ಅಂತೆ.